ಒಳ್ಳೆ ದಿವಸ ಇದ್ದಿದ್ದರಿಂದ ಟೈಮ್ ಮಾಡಿದೆವು. ಸೆಕೆಂಡ್ ಇನ್ನೊಂದು ಸೆಟ್ ಈಗ ನಾಮಿನೇಷನ್ ಮಾಡಕ್ಕೆ ಹೊಂಟಿದ್ದೆವು. ಅಂದ್ರೆ ಶಕ್ತಿ ಪ್ರದರ್ಶನದ ಜೊತೆಗೆ ಮತ್ತೊಮ್ಮೆ ಮಾಡೋರು. ಶಕ್ತಿ ಇಲ್ಲ, ಶಕ್ತಿ ಏನು ಪ್ರದರ್ಶನ ಇಲ್ಲ. ಆ್ಯಸ್ ಇಟ್ ಈಸ್ ಹಾಕವ್ರ 15-16 ಮಂದಿ ಓಟ ಮತ್ತು 1500 ಮಂದಿ ತೋರಿದ್ರಾಗ ಅರ್ತಿಲ್ಲ. ಹೂ ಆರ್ ರಿಯಲಿ ವೋಟರ್ಸ್ ಅವ್ರು ಅಷ್ಟು ತೊಗೊಂಬಂದು ಮಾಡಿ. ಯಾಕೆ ಈ ಸರಿ ನೀವು ಕೂಡ ಇದು ವಾಲಿದ್ರಿ DCC ಬ್ಯಾಂಕ್ ಅದು ಯಾಕೆ ಅನ್ನೋಕೆ ನಾವು ಯೂಶ್ವಲಿ ಸೊಸೈಟೀಸ್ನಾಗ ಮೊದಲಿಂದ ಇದ್ದೆವು. ಹೊಸ ತಾಲೂಕು ಹೊಸ ಸೀಟ್ ಆದಾಗ ಮತ್ತು ಅವಕಾಶ ಸಿಕ್ಕಾಗ ಮಾಡ್ಬೇಕಾಗ್ತೈತಿ. ಈ ಸರಿ ಬದಲಾವಣೆ ಆಗ್ತಾ ಇದೆ. ಹಳಬ್ರಂತೂ ಬೈಲಹೊಂಗಲ ಕಡೆ ಶಿಫ್ಟ್ ಆದರು. ಸೊ ಇನ್ನೊಂದು ಕಡೆ ಇನಾಮದವರು ಕೂಡ ಈಗ ಇವತ್ತು ನಾಮಿನೇಷನ್ ಮಾಡಿ ಹೋಗಿದ್ದಾರೆ. ಇದು ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುವಂಥದ್ದು ಅಥವಾ ಈಸಿಯಾಗಿ ಗೆದ್ದು ಬರುವಂಥದ್ದು? 19ಕ್ಕೆ ಗೊತ್ತಾಕತ್ತೇನೆ, ಅಲ್ಲಿ ತನಕ ಏನು ಮಾತಾಡೋದಿಲ್ಲ. ಬಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್. ಈಗ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವ್ರದೇ ಒಂದು ಸಪ್ರೇಟ್ ಪ್ಯಾನಲ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನರನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಅಥವಾ ನೀವೇ ಆ ಕಡೆ ಹೋಗಲಿಲ್ಲ? ಹಂಗೇನಿಲ್ಲ, ಕನ್ಸಿಡರ್ ಮಾಡಿದಾರು ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಪ್ರಿವಿಯಸ್ ಆಗಿ ಐ ಡಿಸೈಡೆಡ್ ಟು ಕಾಂಟೆಸ್ಟ್. ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲ ನಿಮಗಿದೆ ಅನ್ನೋ ಡೆಫಿನೆಟ್ಲಿ ಬಹಿರಂಗವಾಗಿ ಹೇಳಿ. ಎಸ್. ಇನ್ನೊಂದು ಕಡೆ ವಿರುದ್ಧವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಅದನ್ನ ಏನು ಮಾತಾಡೋದಲ್ಲ. ಬಟ್ ಆ್ಯಸ್ ಪರ್ ಇದು ಮಾಡಿದಾಗ ಸತೀಶಣ್ಣ ರಿಂಬಲ್ಲಿ ಹೋಗ್ತೀನಿ. ಹಾಂ. ಸೊ ಏನಾಗ್ತಾ ಇದೆ ಜಿಲ್ಲೆ ಒಳಗೆ ಗೊತ್ತಾಗ್ತಾ ಇಲ್ಲ, ಜನರು ಕನ್ಫ್ಯೂಸ್ ಆಗಿಬಿಟ್ರೆ. 19th ಗೊತ್ತಾಗುತ್ತೆ. ಏನು ಹೇಳ್ತೀರಿ ಸರ್ ನಿಮ್ಮ ಕ್ಷೇತ್ರದ ರೈತರಿಗೆ? ಈ ರೈತರ ಸೊಸೈಟಿಗೆ ಪಾರದರ್ಶಕವಾಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಬೇಕು. ಒಂದೊಂದು ಸೊಸೈಟಿಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಕುಂತಾರೆ ಭಾಳ ದಿವಸದಿಂದ. ಈವನ್ ಮೆಂಬರ್ಶಿಪ್ ಸಂಬಂಧ ಅವ್ರಿಗೆ ಹಾಕೋಕ್ಕೆ ಸಾಧ್ಯ ಆಗಿಲ್ಲ. ಬಿಡಬೇಡ, ಎಲ್ಲರೂ ಓಪನ್ ಆಗಿ ಬಿಡ್ಬೇಕು. ಎನಿವನ್ ಕ್ಯಾನ್ ಗೋ, ಎನಿವನ್ ಟೇಕ್ ಕ್ಯಾನ್ ಅವೇಲ್ ದಿ ಲೋನ್ಸ್. ನಾವು ಕೊಡ್ತೇವೆ ಲೋನ್, ಸರ್ಕಾರ ಕೊಟ್ಟಂಥದ್ದು ರೈತರಿಗೆ ಕೊಡುವಂಥ ಕೆಲಸ ಮಾಡ್ಬೇಕಾಗತ್ತೆ. ಸೀಮಿತ ಆಗಿತ್ತು ಸೀಮಿತ ಬ್ರೇಕ್ ಮಾಡೋಕ್ಕೆ ಮತ್ತು ರೈತರ ಅಭಿವೃದ್ಧಿ. ಡೆಫಿನೆಟ್ಲಿ. ಮತ್ತು ಎಲ್ಲರಿಗೆ ಬರೋದ್ರ ಸೊಸೈಟಿಗಳಿಗೆ 0% ಇಂಟ್ರೆಸ್ಟ್ಲೇ ಲೋನ್ ತೊಗೋಬೇಕು ಅನ್ನುವಂಥ ಉದ್ದೇಶದಿಂದ ಬರ್ತಿರ್ತಾರೆ. ಅದನ್ನ ಎಷ್ಟು ಸಾಧ್ಯ ಆಕೈತೆ ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ MLA ಎಲೆಕ್ಷನ್ಗಿಂತನೂ ಮೀರಿಸುವಂಗೆ ಆಗ್ತಾ ಇದೆ. ಎಲ್ಲ ಘಟಾನುಘಟಿ ನಾಯಕರೆಲ್ಲ DCC ಬ್ಯಾಂಕ್ ಬೆನ್ನ ಹತ್ಬಿಟ್ಟು. ಹಂಗೇನಿಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಬಟ್ ಅದೊಂದು ಏನೋ ಅಡ್ವಾಂಟೇಜ್ ಅಂತ ತೊಗೊಂಡು ಬಿಡ್ತಿರ್ತಾರೆ. ನಾವೆಲ್ಲಿ ಇಲ್ಲಿ ಮೊದಲು ಸೊಸೈಟಿ ಡೈರೆಕ್ಟರ್ಗಳು ಇದ್ದವು. ಒನ್ಲಿ ಲ್ಯಾಂಡ್ ಇದ್ದಂಥ ಪೀಪಲ್ಸಿಗೆ ಇದು ಲೋನ್ ಕೊಡುವಂಥ ವ್ಯವಸ್ಥೆ. ಲ್ಯಾಂಡ್ಲೆಸ್ ಮಂದಿ ಎಷ್ಟು ಅದಾರ? ಆಲ್ಮೋಸ್ಟ್ 65% ಆರ್ ಲ್ಯಾಂಡ್ಲೆಸ್. ಅವ್ರಿಗೆ ಈ ಸೊಸೈಟಿಗಳನ್ನೂ ನೋಡಿರೋದಲ್ಲ, ಈ ಬ್ಯಾಂಕು ನೋಡಿರೋದಲ್ಲ. ದಟ್ ಈಸ್ ನಾಟ್ ದಿ ಕಾನ್ಸೆಪ್ಟ್. ಅದೇನು ಹಂಗೆ ವರ್ಕೌಟ್ ಆಕತ್ತೆ ಅಂತ ನನ್ನ ಭಾವನೆ ಆಗಿಲ್ಲ. ಸರ್, ಈ ಚುನಾವಣೆ ಜಾರಕಿಹೊಳಿ ಜೊಲ್ಲೆ ವರ್ಸಸ್ ಅದರ್ಸ್ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ. ಹಾಗೇನಿಲ್ಲ, ಆ ಥರ ಏನು ಇದಿಲ್ಲ. ಅದೊಂದು ಅವ್ರದ್ದೊಂದು ಏನು ಮಾಡ್ಕೊಂಡಿದ್ದಾರೋ ಅದೇನು ಪ್ರಶ್ನೆ ಇಲ್ಲ. ನಾವು ನಮ್ಮದಾದಂಥ ನಾವು ಇಟ್ಕೊಂಡು ಓಡತ್ತಿಲ್ಲ, ಪ್ರಶ್ನೆ ಇಲ್ಲ. ಮತ್ತು ನಮಗೂ ಒಬ್ರು ಅದಾರು. ರಮೇಶ್ ಕತ್ತಿಯವರು ಹೇಳ್ತಾರೆ, ಜಾರಕಿಹೊಳಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಅವ್ರು ಕರೆದ್ರು ಹೋಗಿ ಅಲ್ಲಿ ಪ್ರಚಾರ ಮಾಡ್ತೀನಿ. ನಮಗೇನು ಅವಶ್ಯಕತೆ ಬಿದ್ದಿಲ್ಲ, ಬಂದಾಗ ತಿಂತು. ಒಳ್ಳೆ ದಿವಸ ಇದ್ದಿದ್ದರಿಂದ ಟೈಮ್ ಮಾಡಿದೆವು. ಸೆಕೆಂಡ್ ಇನ್ನೊಂದು ಸೆಟ್ ಈಗ ನಾಮಿನೇಷನ್ ಮಾಡಕ್ಕೆ ಹೊಂಟಿದ್ದೆವು. ಅಂದರೆ ಶಕ್ತಿ ಪ್ರದರ್ಶನದ ಜೊತೆಗೆ ಮತ್ತೊಮ್ಮೆ ಮಾಡೋರು. ಶಕ್ತಿ ಇಲ್ಲ, ಶಕ್ತಿ ಏನು ಪ್ರದರ್ಶನ ಇಲ್ಲ. ಆ್ಯಸ್ ಇಟ್ ಈಸ್ ಹಾಕವ್ರ 15-16 ಮಂದಿ ಓಟ ಮತ್ತು 1500 ಮಂದಿ ತೋರಿದ್ರಾಗ ಅರ್ತಿಲ್ಲ. ಹೂ ಆರ್ ರಿಯಲಿ ವೋಟರ್ಸ್ ಅವ್ರು ಅಷ್ಟು ತೊಗೊಂಬಂದು ಮಾಡಿ. ಯಾಕೆ ಈ ಸರಿ ನೀವು ಕೂಡ ಇದು ವಾಲಿದ್ರಿ DCC ಬ್ಯಾಂಕ್ ಅದು ಯಾಕೆ ಅನ್ನೋಕೆ ನಾವು ಯೂಶ್ವಲಿ ಸೊಸೈಟೀಸ್ನಾಗ ಮೊದಲಿಂದ ಇದ್ದೆವು. ಹೊಸ ತಾಲೂಕು ಹೊಸ ಸೀಟ್ ಆದಾಗ ಮತ್ತು ಅವಕಾಶ ಸಿಕ್ಕಾಗ ಮಾಡ್ಬೇಕಾಗ್ತೈತಿ. ಈ ಸರಿ ಬದಲಾವಣೆ ಆಗ್ತಾ ಇದೆ. ಹಳಬ್ರಂತೂ ಬೈಲಹೊಂಗಲ ಕಡೆ ಶಿಫ್ಟ್ ಆದರು. ಸೊ ಇನ್ನೊಂದು ಕಡೆ ಇನಾಮದವರು ಕೂಡ ಈಗ ಇವತ್ತು ನಾಮಿನೇಷನ್ ಮಾಡಿ ಹೋಗಿದ್ದಾರೆ. ಇದು ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುವಂಥದ್ದು ಅಥವಾ ಈಸಿಯಾಗಿ ಗೆದ್ದು ಬರುವಂಥದ್ದು? 19ಕ್ಕೆ ಗೊತ್ತಾಕತ್ತೇನೆ, ಅಲ್ಲಿ ತನಕ ಏನು ಮಾತಾಡೋದಿಲ್ಲ. ಬಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್. ಈಗ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವ್ರದೇ ಒಂದು ಸಪ್ರೇಟ್ ಪ್ಯಾನಲ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನರನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಅಥವಾ ನೀವೇ ಆ ಕಡೆ ಹೋಗಲಿಲ್ಲ? ಹಂಗೇನಿಲ್ಲ, ಕನ್ಸಿಡರ್ ಮಾಡಿದಾರು ಮಾಡಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಪ್ರಿವಿಯಸ್ ಆಗಿ ಐ ಡಿಸೈಡೆಡ್ ಟು ಕಾಂಟೆಸ್ಟ್. ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲ ನಿಮಗಿದೆ ಅನ್ನೋ ಡೆಫಿನೆಟ್ಲಿ ಬಹಿರಂಗವಾಗಿ ಹೇಳಿ. ಎಸ್. ಇನ್ನೊಂದು ಕಡೆ ವಿರುದ್ಧವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು. ಅದನ್ನ ಏನು ಮಾತಾಡೋದಲ್ಲ. ಬಟ್ ಆ್ಯಸ್ ಪರ್ ಇದು ಮಾಡಿದಾಗ ಸತೀಶಣ್ಣ ರಿಂಬಲ್ಲಿ ಹೋಗ್ತೀನಿ. ಹಾಂ. ಸೊ ಏನಾಗ್ತಾ ಇದೆ ಜಿಲ್ಲೆ ಒಳಗೆ ಗೊತ್ತಾಗ್ತಾ ಇಲ್ಲ, ಜನರು ಕನ್ಫ್ಯೂಸ್ ಆಗಿಬಿಟ್ರೆ. 19th ಗೊತ್ತಾಗುತ್ತೆ.
ಏನು ಹೇಳ್ತೀರಿ ಸರ್ ನಿಮ್ಮ ಕ್ಷೇತ್ರದ ರೈತರಿಗೆ? ಈ ರೈತರ ಸೊಸೈಟಿಗೆ ಪಾರದರ್ಶಕವಾಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಬೇಕು. ಒಂದೊಂದು ಸೊಸೈಟಿಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಕುಂತಾರೆ ಭಾಳ ದಿವಸದಿಂದ. ಇವನ್ ಮೆಂಬರ್ಶಿಪ್ ಸಂಬಂಧ ಅವ್ರಿಗೆ ಹಾಕಕ್ಕೆ ಸಾಧ್ಯ ಆಗಿಲ್ಲ. ಬಿಡೋದು ಎಲ್ಲರೂ ಓಪನ್ ಆಗಿ ಬಿಡ್ಬೇಕು. ಎನಿವನ್ ಕ್ಯಾನ್ ಗೋ, ಎನಿವನ್ ಟೇಕ್ ಕ್ಯಾನ್ ಅವೇಲ್ ದಿ ಲೋನ್ಸ್. ನಾವು ಕೊಡ್ತೇವೆ ಲೋನ್, ಸರ್ಕಾರ ಕೊಟ್ಟಂಥದ್ದು ರೈತರಿಗೆ ಕೊಡುವಂಥ ಕೆಲಸ ಮಾಡ್ಬೇಕಾಗತ್ತೆ. ಸೀಮಿತ ಆಗಿತ್ತು ಅನಿಸ್ತದೆ. ಸೀಮಿತ ಬ್ರೇಕ್ ಮಾಡೋಕ್ಕೆ ಮತ್ತು ರೈತರ ಅಭಿವೃದ್ಧಿ. ಡೆಫಿನೆಟ್ಲಿ. ಮತ್ತು ಎಲ್ಲರಿಗೆ ಬರೋದರ ಸೊಸೈಟಿಗಳಿಗೆ 0% ಇಂಟ್ರೆಸ್ಟ್ಲೇ ಲೋನ್ ತೊಗೋಬೇಕು ಅನ್ನುವಂಥ ಉದ್ದೇಶದಿಂದ ಬರ್ತಿರ್ತಾರೆ. ಅದನ್ನ ಎಷ್ಟು ಸಾಧ್ಯ ಆಕೈತೆ ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ MLA ಎಲೆಕ್ಷನ್ಗಿಂತನೂ ಮೀರಿಸುವಂಗೆ ಆಗ್ತಾ ಇದೆ. ಎಲ್ಲ ಘಟಾನುಘಟಿ ನಾಯಕರೆಲ್ಲ DCC ಬ್ಯಾಂಕ್ ಬೆನ್ನ ಹತ್ಬೇಕು. ಹಂಗೇನಿಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಬಟ್ ಅದೊಂದು ಏನೋ ಅಡ್ವಾಂಟೇಜ್ ಅಂತ ತೊಗೊಂಡು ಬಿಡ್ತಿರ್ತಾರೆ. ನಾವೆಲ್ಲಿ ಮೊದಲು ಸೊಸೈಟಿ ಡೈರೆಕ್ಟರ್ಗಳು ಇದ್ದವು. ಒನ್ಲಿ ಲ್ಯಾಂಡ್ ಇದ್ದಂಥ ಪೀಪಲ್ಸಿಗೆ ಇದು ಲೋನ್ ಕೊಡುವಂಥ ವ್ಯವಸ್ಥೆ. ಲ್ಯಾಂಡ್ಲೆಸ್ ಮಂದಿ ಎಷ್ಟು ಅದಾರ? ಆಲ್ಮೋಸ್ಟ್ 65% ಆರ್ ಲ್ಯಾಂಡ್ಲೆಸ್. ಅವ್ರಿಗೆ ಈ ಸೊಸೈಟಿಗಳ್ನು ನೋಡಿರೋದಲ್ಲ, ಈ ಬ್ಯಾಂಕು ನೋಡಿರೋದಲ್ಲ. ದಟ್ ಈಸ್ ನಾಟ್ ದಿ ಕಾನ್ಸೆಪ್ಟ್. ಅದೇನು ಹಂಗೆ ವರ್ಕೌಟ್ ಆಕತ್ತೆ ಅಂತ ನನ್ನ ಭಾವನೆ ಆಗಿಲ್ಲ. ಸರ್, ಈ ಚುನಾವಣೆ ಜಾರಕಿಹೊಳಿ ಜೊಲ್ಲೆ ವರ್ಸಸ್ ಅದರ್ಸ್ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ. ಹಾಗೇನಿಲ್ಲ, ಆ ಥರ ಏನು ಇದಿಲ್ಲ. ಅದೊಂದು ಅವ್ರದ್ದೊಂದು ಏನು ಮಾಡ್ಕೊಂಡಿದ್ದಾರೋ ಅದೇನು ಪ್ರಶ್ನೆ ಇಲ್ಲ. ನಾವು ನಮ್ಮದಾದಂಥ ನಾವು ಇಟ್ಕೊಂಡು ಓಡತ್ತಿಲ್ಲ, ಪ್ರಶ್ನೆ ಇಲ್ಲ. ಮತ್ತು ನಮಗೂ ಒಬ್ರು ಅದಾರು. ರಮೇಶ್ ಕತ್ತಿಯವರು ಹೇಳ್ತಾರೆ, ಜಾರಕಿಹೊಳಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಪೆನಲ್ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಅವ್ರು ಕರೆದ್ರು ಹೋಗಿ ಅಲ್ಲಿ ಪ್ರಚಾರ ಮಾಡ್ತೀನಿ. ನಮಗೇನು ಅವಶ್ಯಕತೆ ಬಿದ್ದಿಲ್ಲ, ಬಂದಾಗ ತಿಂತು.